ಓಕೆ ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಮತ್ತು ಈ ಭಾಗದ ಹಿರಿಯ ನಾಯಕರಾದ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರ ಅನುದಾನದಲ್ಲಿ ಮಂಜೂರಾದಂಥ ಈ 25 ಲಕ್ಷ ರೂಪಾಯಿ ವೆಚ್ಚದ ನೂತನ 2 ಕೊಠಡಿಗಳ ಉದ್ಘಾಟನಾ ಸಮಾರಂಭ, ಅದರ ಜೊತೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿಯ ಒಂದು ಉದ್ಘಾಟನಾ ಸಮಾರಂಭದ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುರಸಭೆ ಅಧ್ಯಕ್ಷರು ಮತ್ತು ಸೋದರಾದ ಶಾಂತಿವೀರ್ ಮನಗೂಳಿ ಅವರೇ, ಮತ್ತು ಈ ಶಾಲೆಯ SDMC ಅಧ್ಯಕ್ಷರಾದ ಸನ್ಮಾನ್ಯ ಮುಲ್ಲಾ ಅವರೇ, ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಯಡ್ರಾಮಿ ಗುರುಗಳೇ, ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರಾದ ಗೊರ್ನಳ್ಳಿ ಅವರೇ, ಮತ್ತು ಹಿರಿಯರಾದಂಥ CM ದೇವರೆಡ್ಡಿ ಅವರೇ, ನಮ್ಮ KDP ಸದಸ್ಯರಾದ ನೂರ್ ಅಹಮದ್ ಅತ್ತಾರ್ ಅವರೇ, ನಮ್ಮ ಪಟ್ಟಣ ಪಂಚಾಯಿತಿ ಪಟ್ಟಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಕಾಂಬ್ಳೆ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ, ಇಲ್ಲಿ ಸೇರಿರುವಂಥ ಸಮಸ್ತ ಗೌರವಾನ್ವಿತ ಎಲ್ಲ ಪುರಸಭೆ ಸದಸ್ಯರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರೇ, ಮತ್ತು ಎಲ್ಲ ಹಿರಿಯ ನಾಗರಿಕರೇ, ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದವೇ, ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಶಾಲೆಯ ಎಲ್ಲ ನನ್ನ ಮುದ್ದು ಮಕ್ಕಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಶುಭವನ್ನು ಕೋರಿ, ಇವತ್ತು ಸಿಂದಗಿ ನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರು ಕೊಡಮಾಡಿದಂಥ ಈ 25 ಲಕ್ಷ ರೂಪಾಯಿ ವೆಚ್ಚದ ನೂತನ 2 ಕೊಠಡಿಗಳ ಭೂಮಿ ಪೂಜಾ ಸಮಾರಂಭವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೀವಿ. ನಾನು ಕಳೆದ ಒಂದು ತಿಂಗಳ ಹಿಂದೆ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರಿಗೆ ಇವತ್ತು ಒಂದು ಗಾಯದ ನೆಪ ಮಾಡಿ, ಒಂದು ಗಾಯ ಆಗಿತ್ತು ಅವರಿಗೆ, ಅದಕ್ಕೆ ಮಾತಾಡ್ಸ್ಲಿಕ್ಕೆ ನಾನು ಎಕ್ಸಾಂಬಾಕ್ಕೆ ಹೋಗಿದ್ದೆ. ಎಕ್ಸಾಂಬಾಕ್ಕೆ ಹೋದ ಸಂದರ್ಭದಲ್ಲಿ ನನಗೆ ಅವ್ರು ಏನು ಕೇಳಿದ್ರು, ಅಶೋಕ ಈ ವರ್ಷದ ಅನುದಾನ ನಿಮ್ಗೆ ಏನಾರ ನಿನ್ನ ಮತಕ್ಷೇತ್ರ ಕೊಟ್ಟಿವನ ಅಂತ ಕೇಳಿದ್ರು. ಏನೂ ಕೊಟ್ಟಿಲ್ಲ ರೀ ಸಾಹೇಬ್ರ ಅಂತ ಹೇಳಿದೆ. ನಾ ಮಾತಾಡ್ಸ್ಲಿಕ್ಕೆ ಹೋದವನಿಗೆ ನಿನಗೆ ಅರ್ಜೆಂಟ್ ಲೆಟ್ರ್ ಕೊಡು, ನಿನಗೆ ನಾಳೆನೇ 25 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ತೀನಿ, ನೀವು ಒಂದು ಸ್ಕೂಲ್ ಆಯ್ಕೆ ಮಾಡಿ ಹೆಸರು ಹೇಳೋದು ಹೇಳಿದ್ರು. ಆವಾಗ ನನಗೆ ನೆನಪಿಗೆ ಬಂದಂಥ ಸ್ಕೂಲ್ ಯಾವುದಪ್ಪ ಅಂತಂದ್ರೆ ಮಾತೋಶ್ರೀ ಮುರುಗಮ್ಮ ತಿಪ್ಪಣ್ಣ ಸುಣ್ಗಾರ್ ಅವ್ರ ಸ್ಕೂಲ್ ನನಗೆ ನೆನಪಾಯಿತು. ಈ ಸ್ಕೂಲಿಗೆ 2 ರೂಮ್ಗಳು ಹಾಕ್ಬೇಕಂತ ಅನ್ನೋದು ನಂದು ಯಾಕೆ ಕನಸಿತ್ತಪ್ಪ ಅಂತಂದ್ರೆ ನಾ ಕಲಿತಂಥ ಶಾಲೆ ಇದು ನಾ ಕಲಿತಂಥ ಶಾಲೆ ಅನ್ನುವ ಒಂದು ನೆನಪು. ಅದ್ರ ಜೊತೆಗೆ ಈ ಶಾಲೆಯ ಎಲ್ಲ ಪ್ರತಿಯೊಂದು ವಾತಾವರಣ, ಇವತ್ತು ನಮ್ಗೆ 50ರಿಂದ 55 ವಯಸ್ಸಾಗಿರ್ಬೋದು, ಆದರೆ ಪ್ರಾಥಮಿಕವಾಗಿ ಶಿಕ್ಷಣವನ್ನು ಪಡೆದಂಥ ಶಾಲೆಗೆ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಇಲ್ಲೊಂದು ನನ್ನದೊಂದು ಸಣ್ಣ ಒಂದು ಅಲ್ಪ ಸೇವೆ ಇರಲಿ ಅಂತೇಳಿ ಈ 2 ಕೋಣೆಗಳನ್ನು ಪ್ರಕಾಶ್ ಹುಕ್ಕೇರಿ ಅವ್ರ ಕಡೆಯಿಂದ ನಾನು ಮಂಜೂರು ಮಾಡಿಸಿದ್ದೀನಿ. ಇವತ್ತು ಪ್ರಾಥಮಿಕ ಶಿಕ್ಷಣ 1ರಿಂದ 3ನೇ ತನಕ ನಾವು ಹೆಣಸಾಲೆಯಲ್ಲಿ ಕಲ್ತೇವೆ, ಅಲ್ಲಿ ಬಜಾರ್ನಲ್ಲಿ. 3ನೇತೆಯಿಂದ 4ನೇ ತಂದು ನಾವು ಅಪ್ಪ ಇಲ್ಲಿ ಅಡ್ಮಿಷನ್ ಮಾಡಿದ್ರು. ನಂಗೆ 4ನೇತಿಂದ 7ನೇ ತನಕ, 4ನೇತಿಂದ 7ನೇ ತನಕ ಅಂದ್ರೆ 4 ವರ್ಷ, 4, 5, 6, 7. ಅವಾಗ ಯಾರಿದ್ರಪ್ಪ ಅಂದ್ರೆ ಟೀಚರ್ಸ HM ಪೂಜಾರಿ ಸರು, ಭಾವಿಕಟ್ಟಿ ಸರು, ಇಳಿಗೇರ್ ಸರು, ನಮ್ಮ ರಾಂಪುರ್ ಮೇಡಮ್ ಅವರು, ಆಮೇಲೆ ಹಿರಿಯ ಶಿಕ್ಷಕರಿದ್ದರು ಅವಾಗ. ಆದ್ರೆ 4ನೇ ವರ್ಷ, 4ರಿಂದ 7 ಅಂದ್ರೆ 4ನೇ ವರ್ಷ ಆಯ್ತು. ಆದ್ರೆ ನಾ 5 ವರ್ಷ ಕಲ್ತೀನಿ ಇಲ್ಲಿ. ಯಾಕೆ 5 ವರ್ಷ ಕಲ್ತೀನಿ ಅಂದ್ರೆ 5ನೇತೆ ನಪಾಸದೇನ. HM ಪೂಜಾರಿ ಸರ್ಗೆ, ಭಾವಿಕಟ್ಟಿ ಸರ್ಗೆ ಹೋಗಿ ರಗಡ್ ವಸೀಲಿ ಹೇಳಿದೆವು, ಸರ ನಮ್ಮ ಗೆಳೆಯರು ಎಲ್ಲರೂ ಪಾಸ್ ಆಗಿ ಹೋಗ್ಯಾರ್ರಿ, ನನಗೆ ಪಾಸ್ ಮಾಡಿರಿ ಸರ್ ಅಂತ ರಗಡ್ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಮ್ಗೆ 8 ಮಂದಿಗೆ ಫೇಲ್ ಮಾಡಿದ್ರು. 8 ಮಂದಿದೊಂದು ನಮ್ಮ ಟೀಮ್ ಇತ್ತು. ನಾವು ಸಾಲಿಗೆ ಬರ್ತಿದ್ದಿಲ್ಲ, ಒಟ್ಟ ನಮ್ಮ ಸಾಲಿಗೆ ಬರ್ಲಾರ್ಕ ನಮಗೆ ನಪಾಸ್ ಮಾಡಲಿಲ್ಲ. ನಮ್ಗೆ ಶಿಕ್ಷೆ ಕೊಟ್ಟರು, ಶಿಕ್ಷೆ ಜೊತೆಗೆ ನಮಗೆ ಶಿಕ್ಷಣ ಕೊಟ್ಟಂಥ ಕೀರ್ತಿ ನಮ್ಮೆಲ್ಲ ಶಿಕ್ಷಕರಿಗೆ ಇವತ್ತು ಸಲ್ತು. ಯಾಕಂತಂದ್ರೆ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಅವತ್ತಿನ ಆಲೋಚನೆ, ಇವತ್ತಿನ ಮಕ್ಕಳಿಗೆ ನಾವು ಏನು ಅತ್ಯುತ್ತಮ ಗುಣಮಟ್ಟವಾದ ಶಿಕ್ಷಣ ಕೊಡಬೇಕು, ಪ್ರಾಥಮಿಕ ಶಿಕ್ಷಣ ಅತ್ಯಂತ ಒಳ್ಳೆಯ ರೀತಿಯಿಂದ ಮಕ್ಕಳು ಪ್ರಾಥಮಿಕವಾಗಿ ಉತ್ತಮವಾಗಿ ಬೆಳಿಬೇಕನ್ನುವ
ಅವಾಗಿನ ಶಿಕ್ಷಕರ ಇವತ್ತು ದೂರದೃಷ್ಟಿಯ ಫಲವಾಗಿ ಇವತ್ತು ನಾವು ಇಷ್ಟೊಂದು ಇವತ್ತು ಸಾಮಾಜಿಕ ಸೇವೆ ಆಗಿರ್ಬೋದು, ಧಾರ್ಮಿಕ ಸೇವೆ ಆಗಿರ್ಬೋದು, ರಾಜಕೀಯ ಸೇವೆ ನಾವು ಮಾಡ್ಲಿಕ್ಕೆ ಅವತ್ತಿನ ಅವರ ಒಂದು ಕೊಡುಗೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಇದೊಂದು ಅತ್ಯಂತ ಒಂದು 100 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವಂಥ ಇದೊಂದು ಹಿರಿಯ ಪ್ರಾಥಮಿಕ ಶಾಲೆ ಇದು. ಸಿಂದಗಿ ನಗರದಲ್ಲಿ ಮೊದಲು ಇದೊಂದು ಸ್ಕೂಲ ಮತ್ತು ಹೆಣಸಾಲಿ ಒಂದು 2 ಸ್ಕೂಲ್ಗಳಿದ್ದು. ಅಂಥ ಈ ಒಂದು ಸ್ಕೂಲಿಗೆ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿಗೆ ಭಾಳ ವಿಶೇಷವಾದ ಒತ್ತು ಕೊಟ್ಟು ಇಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ ಇವತ್ತು ಶೌಚಾಲಯ ಆಗಿರ್ಬೋದು, ಇವತ್ತು ಕಟ್ಟಡಗಳಾಗಿರ್ಬೋದು, ಇವತ್ತು ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವತ್ತು ಎಲ್ಲ ರೀತಿಯಿಂದ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ಬದ್ಧತೆಯಿಂದ ಕೆಲಸ ಮಾಡ್ತಾಯಿದೆ. ಇವತ್ತು ಕಳೆದ ಬಜೆಟ್ನಲ್ಲಿ 4,09,00,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣಕ್ಕಾಗಿ ಮೀಸಲಿಟ್ಟಂಥ ಹಣ ಎಷ್ಟಪ್ಪ ಅಂತಂದ್ರೆ 9,000 ಕೋಟಿ ರೂಪಾಯಿ. 9,000 ಕೋಟಿ ರೂಪಾಯಿ ಇವತ್ತು ಶಿಕ್ಷಣ ಇಲಾಖೆಗೆ ಮೀಸಲಿಡೋದ್ರ ಜೊತೆಗೆ ಶಿಕ್ಷಣವನ್ನು ಅತ್ಯಂತ ಕೆಳಮಟ್ಟದಿಂದ ಅಭಿವೃದ್ಧಿ ಮಾಡಬೇಕು, ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಧ್ಯೇಯ ಮತ್ತು ಧೋರಣೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ್ರು, ಈ ವರ್ಷ 24-25ನೇ ಸಾಲಿನಲ್ಲಿ ಇವತ್ತು ಇಡೀ ಸಿಂದಗಿ ಮತಕ್ಷೇತ್ರಕ್ಕೆ 8 ಪ್ರೌಢಶಾಲೆಗಳು ಮಂಜೂರಾಗ್ಯಾವ. ಬಂಕಲ್ಗಿ ಮತ್ತು ಬೋರ್ಗಿ, ನಾಗರಹಳ್ಳಿ, ಗುಂದಿಗಿ, ಚಿಕ್ಕಸಿಂದಗಿ, ಆಯೇರಿ ಮತ್ತು ಸಿಂದಗಿ ನಗರ ಮತ್ತು ಇನ್ನೊಂದು ಯಾವುದ್ರಿ ಬಮ್ಮಂಜೋಗಿ ದೇವರಿಪ್ರಿ ಮತಕ್ಷೇತ್ರ ಗುಂದಿಗಿ ಈ 8 ಹಳ್ಳಿಗಳ ಜನರ ಬೇಡಿಕೆ ಇತ್ತು. ಏನು ಬೇಡಿಕೆ ಇತ್ತಂದ್ರೆ ನಮ್ಮಲ್ಲಿರುವಂಥ ಇವತ್ತು ವಿದ್ಯಾರ್ಥಿನಿಯರು 7ನೇ ಪಾಸ್ ಆದಮೇಲೆ ಅವರು ಆಲ್ಮೇಲ್ಗೆ ಹೋಗ್ಬೇಕಾಗ್ತಿತ್ತು, ಅವರು ದೇವಣಗಾಂವ್ಗೆ ಹೋಗ್ಬೇಕಾಗ್ತಿತ್ತು, ಬೋರ್ಗೇನವರು ಇರೋರು ಸಿಂದಗಿಗೆ ಬರಬೇಕಾಗ್ತಿತ್ತು, ಗುಬ್ಬ್ಯಾಡಕ್ಕೆ ಹೋಗ್ಬೇಕಾಗ್ತಿತ್ತು, ಆಯರಾಗಿರೋರು ಯರಗಲ್ಗೆ ಹೋಗ್ಬೇಕಾಗ್ತಿತ್ತು, ಮಲ್ಗಾಣಕ್ಕೆ ಹೋಗ್ಬೇಕಾಗ್ತಿತ್ತು. ಈ ಬವಣೆಯನ್ನು ತಪ್ಪಿಸ್ಬೇಕನ್ನುವ ಅಲ್ಲಿಯ ಜನರ ಒಂದು ಅಭಿಲಾಷದ ಮೇರೆಗೆ ಈ 8 ಪ್ರೌಢಶಾಲೆಗಳನ್ನು ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಮಂಜೂರು ಮಾಡ್ಯದ. ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಮಂತ್ರಿಗಳಿಗೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮಗೆ ಜೂನಿಯರ್ ಕಾಲೇಜ್ಗಳ ಅವಶ್ಯಕತೆಯೂ ಭಾಳ ಐತಿ. ಯಾಕಂತಂದ್ರೆ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾಗ್ಬಿಟ್ಟೈತಿ. ಪ್ರತಿಯೊಂದು ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ 300ರಿಂದ 500 ವಿದ್ಯಾರ್ಥಿನಿಯರು ಇವತ್ತೇನದ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅವರು ದೂರಗಳಲ್ಲಿ ಹೋಗಿ ಕಾಲೇಜ್ ಕಲಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಗುಬ್ಬ್ಯಾವಡ ಆಗಿರ್ಬೋದು, ಅಂದಿಗನೂರು ಆಗಿರ್ಬೋದು, ಗಬ್ಸೋಳಗಿ, ಕೋರಳ್ಳಿ, ತಾಂಬಾ, ಆಲ್ಮೇಲ, ಈ ಎಲ್ಲ ಗೊಲಗೇರಿ ಈ 7 ಜೂನಿಯರ್ ಕಾಲೇಜ್ಗಳನ್ನು ಕೊಡಬೇಕಂತೇಳಿ ಈಗಾಗಲೇ ಸರ್ಕಾರದಲ್ಲಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ 7 ಪ್ರಸ್ತಾವನೆಗಳಲ್ಲಿ ಕನಿಷ್ಠ ಪಕ್ಷ 4 ಈ ವರ್ಷ ಮಂಜೂರು ಮಾಡಿಸ್ಬೇಕು ಅನ್ನೋದು ನನ್ನದೊಂದು ಅಭಿಲಾಷೆ ಐತಿ. ಅದ್ರ ಜೊತೆಗೆ ಎಲ್ಲ ಸಿಂದಗಿ ನಗರ ಇರ್ಬೋದು, ಬೇರೆ ಬೇರೆ ಹಳ್ಳಿಗಳಲ್ಲಿರ್ಬೋದು, ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಇವತ್ತು ನಾ ಭೇಟಿ ಕೊಟ್ಟು ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳಾದ ಕುಡಿ ನೀರು, ಶೌಚಾಲಯ, ಕಂಪೌಂಡ, ಶಾಲಾ ಕೋಣೆಗಳನ್ನು ಇವತ್ತು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು CSR ಫಂಡ್ ಇರ್ಬೋದು, ಇವತ್ತು ಶಿಕ್ಷಣ ಇಲಾಖೆ ಫಂಡ್ ಇರ್ಬೋದು, ಜಿಲ್ಲಾ ಪಂಚಾಯಿತಿಯ ಫಂಡ್ ಇರ್ಬೋದು, ತಾಲೂಕ್ ಪಂಚಾಯಿತಿ ಫಂಡ್ ಇರ್ಬೋದು, ಶಾಸಕರ ಫಂಡ್ ಇರ್ಬೋದು, ಈ ಎಲ್ಲ ಇವತ್ತು ಅನುದಾನವನ್ನು ಇವತ್ತು ಸದ್ಬಳಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಪುರಸಭೆ ಅಧ್ಯಕ್ಷರು ಸಹಿತ ಘಂಟಾಘೋಷವಾಗಿ ಹೇಳಿದ್ರು, ಇವತ್ತು ನಾನು ಸಹಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಅಂತೇಳಿ. ಯಾಕಪ್ಪ ಅಂತಂದ್ರೆ ಪುರಸಭೆಯಲ್ಲಿ ಸಹಿತ ಇವತ್ತು ಸಾಕಷ್ಟು ಅನುದಾನ ಇರ್ತದೆ. ಇಂಥ ಪ್ರಾಥಮಿಕ ಶಾಲೆಗಳಿಗೆ ಕುಡಿ ನೀರಿನ ವ್ಯವಸ್ಥೆ, ಇವತ್ತು ಶುದ್ಧ ಕುಡಿ ನೀರಿನ ವ್ಯವಸ್ಥೆ ಸಹಿತ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಅವರು ಸಹಿತ ಹೇಳ್ಯಾರ. ಆ ನಿಟ್ಟಿನಲ್ಲಿ ಇವತ್ತು ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರ ಬೆಳಿಬೇಕು. ಶಿಕ್ಷಣ ಕ್ಷೇತ್ರ ಬೆಳೆಯೋದ್ರಿಂದ ಭಾರತ ದೇಶ ಭವಿಷ್ಯವನ್ನು ಇವತ್ತು ರೂಪಿಸಲಿಕ್ಕೆ ಸಾಧ್ಯ ಐತಿ. ಆ ನಿಟ್ಟಿನಲ್ಲಿ ನಾವು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಅತ್ಯಂತ ಉನ್ನತೀಕರಣಗೊಳಿಸೋದ್ರ ಜೊತೆಗೆ ಮಕ್ಕಳಿಗೆ ಅತ್ಯಂತ ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಜೊತೆಗೆ ಸಂಸ್ಕಾರವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕೆ ಇವತ್ತು ಗುರುಮಾತೆಯರು ಪ್ರಾಮಾಣಿಕವಾದ ಬದ್ಧತೆಯಿಂದ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಭಾಳ ಒಂದು ಸುಂದರವಾದ ಮತ್ತು ಅಷ್ಟೇ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದಕ್ಕೂ ಮತ್ತು SDMC ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಇಲ್ಲಿ ಸೇರಿದಂಥ ಎಲ್ಲ ಗಣ್ಯ ಮಾನ್ಯರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.